ನನ್ನ ಮಗನ್ನ ಹೊರಗಡೆ ಕೊಂಡ್ರಿಸ್ಕೊಂಡ್ರು. ಯಾರ್ಯಾರಿದ್ರು ಹೊರಗಡೆ ಅಂದ್ರೆ ದುರ್ಗದ ಇನ್ಸ್ಪೆಕ್ಟ್ರು, ಆಮೇಲೆ ಇನ್ನೊಬ್ರು ಅವ್ರು ಏನೋ ಹೆಸರು ಗೊತ್ತಿಲ್ಲ ನಂಗೆ, ನೇಮ್ ಪ್ಲೇಟ್ ನೋಡೋಕ್ಕಾಗಲಿಲ್ಲ. ನನ್ನ ಸಬ್ ಇನ್ಸ್ಪೆಕ್ಟರ್ ಆ ರೂಮಿಗೆ ಕರ್ಕೊಂಡೋಗಿ ಬಾಗ್ಲಾಕಿದ್ರು. ಏನಂದ್ರೆ ಸರ್ ಬಾಗ್ಲಾಕ್ತಾ ಇದ್ದೀನಿ ನೀವು? ಸ್ವಲ್ಪ ತಡಿಯಪ್ಪ ಅಂದ್ರು. ಕ್ಯಾಮ್ರಾದಲ್ಲಿ ಏನೇನೈತೆ ತೋರಿಸಿ ನೋಡಿ. ಸರ್ ಕ್ಯಾಮ್ರಾನ ನೀವೇ ಬಿಚ್ಕೊಂಬಂದಿದ್ದೀರಿ, ವಿತೌಟ್ FIR ನೀವು ಬಿಚ್ಕೊಂಬಂದಿದ್ದೆ ಮೊದಲನೇ ತಪ್ಪು. ನಾವು ಜಗಣ್ಣವ್ರು ಅಷ್ಟೆಲ್ಲ ಫೋನ್ ಮಾಡಿದ್ರು ನೀವು ಬಿಚ್ಚಿದ್ರಿ, ಅದು ತಪ್ಪು ಅಂದೆ. ಏಯ್ ಸ್ವಲ್ಪ ನಿಧಾನ ಮಾಡು, ನಾವ್ ಹೇಳ್ದಂಗೆ ಕೇಳು, ಹಂಗೆ ಹಿಂಗೆ ಅಂದ್ಬಿಟ್ಟು ಗನ್ ಪಾಯಿಂಟ್ ತೆಗ್ದು ನನ್ನ ತಲೆ ಬಿಟ್ಟು. ನಾವ್ ಹೇಳ್ದಂಗೆ ಹೇಳಿದ್ರೆ ಬದಿಕೋತೀಯ, ಇಲ್ಲ ರೌಡಿ ಶೀಟರ್ ಮಾಡ್ತೀನಿ. ಗೋವಿಂದ 1 ನಂಬರ್ ರೌಡಿ. ಅವನು ರೌಡಿ ಶೀಟರ್ ನಮ್ಮ ಹತ್ರ ಐತೆ, ತೋರಿಸ್ಲಾ ರೆಕಾರ್ಡು ಒಂದು. ಸರ್ ಅವ್ನು ರೌಡಿ ಅಂತ ನೀವು ಮಾಡಿರ್ಬೋದು, ಅವ್ನು ರೌಡಿ ಅಂತ ನಾವು ಹೋಗಿಲ್ಲ ಅಂದ್ರೆ ಅವನ ಹತ್ರ ಹೋಗೋದೇನಿತ್ತು ನಿಮ್ಗೆ? ಸರ್ ನಮ್ಮ ತಂದೆಯವರಿದ್ದಾಗಿಂದಾನು ಕಾಂಗ್ರೆಸ್ಸೇ. ನಮ್ಮ ತಂದೆನ ಕಾಂಗ್ರೆಸ್ ತೋರಿಸಿ JDS ಸೇರಿಸಿದೆ. JDS ಅಲ್ಲಿ ಅವ್ರು ಸೇರಾದ್ಮೇಲೆ ಗೋವಿಂದನ ಜೊತೆ ಸಂಪರ್ಕ ಆಯ್ತು. ಈಗ ನಮ್ಮ ತಂದೆ ಇಲ್ಲ, ನಾನು ಗೋವಿಂದನ ನಮ್ಮ ಒಬ್ಬ ದೊಡ್ಡಣ್ಣ ಅಂತ ತಿಳ್ಕೊಂಡು ಅವನಿಗೆ ಸಹಕಾರ ಕೇಳಿದೆ. ಅವನೇನು ನನ್ನ ಹಿಂಗ್ ಕೊಡು ಕಂಪ್ಲೇಂಟ್ ಕೊಡು ಅಂತ ನಮ್ಗೇನು ಹೇಳಿಲ್ಲ, ಆದ್ರೆ ಹಿಂಗಿಂಗ್ ಆಗಿದೆ ಅಂತ ಎಲ್ಲ ಮ್ಯಾಟ್ರ್ ಹೇಳಿದೆ. ಅವೆಲ್ಲ ಬಿಟ್ಟಾಕು, ನಾವ್ ಹೇಳ್ದಂಗೆ ಬರೀ. ನನ್ಗೆ ಬರೆಯಕ್ ಬರಲ್ಲ ಸರ್. ಏಯ್ ಇಂಗ್ಲೀಷಲ್ಲಿ ಬರೆಯೋ, ಕನ್ನಡ ಬರ್ದಿದ್ರೆ ಇಂಗ್ಲೀಷಲ್ಲಿ ಬರೆಯೋ, ಕನ್ನಡ ಬರ್ದಿದ್ರೆ ಇಂಗ್ಲೀಷಲ್ಲಿ ಬರೆಯೋ. ಸರ್ ನಾನು ನಾವೇನು ಬರೆಯಲ್ಲ ಅಂದ್ರು. ನನ್ನ ಮಗ ಆಚೆ ಕುಂತಿರೋ, ಅವನು ಅಳ್ತಾವನೇ ಇಲ್ಲ ಬೋ ಅಂತ. ಅಷ್ಟೆಲ್ಲ ಆಯ್ತು. ತಿರ್ಗ ಅದಾದ್ಮೇಲೆ ಎಲ್ಲ ಬರ್ಸ್ಕೊಂಡು ಸೈನ್ ಮಾಡಲ್ಲ ಸರ್. ಮಾಡದಿದ್ರೆ ನೀನು ಹೋಗಂಗೂ ಇಲ್ಲ. ರೌಡಿ ಶೀಟ್ ಓಪನ್ ಮಾಡ್ಬಿಟ್ಟು ಇನ್ನೊಂದು ಕೇಸ್ ಇದು ಮಾಡಿ ತಡಿಪಾರು ಮಾಡ್ಬೇಕು ಮಾಡಿ ಅಂತ. ಅಷ್ಟಾಯ್ತು ನೋಡು. ನೆನ್ನೆ ಬರ್ದಿರೋದು ನನ್ನ ಒಂದು ದಬ್ಬಾಳಿಕೆ ಮೇಲೆ ಬರ್ಸ್ಕೊಂಡಿರೋದು. ಗುರು ಲೈವ್ ಅಲ್ಲಿ ನೀನ್ ಏನ್ ಕಳ್ಸಿದಲ್ಲ ಕ್ಯಾಮ್ರಾಮ್ಯಾನು, ಅವನೇ ಬಂದಿದ್ದಲ್ಲಿ ಅವರೇ ನಿಂತು ನನ್ನ ಸರೌಂಡಿಂಗ್ ಕವರ್ ಮಾಡ್ಕೊಂಡು ಹಿಂದೆಗಡೆ ಅವ್ರು ನಿಂತ್ಕೊಂಡು ನಾನು ಹೆಂಗ್ ಮಾತಾಡ್ತೀನಿ ಅದ್ ನಾವು ಲೈವ್ ಮಾಡು ಅಂದ್ಬಿಟ್ಟೆ ಮಾಡ್ಸಿರೋದು. ಹೆಂಗ್ ನಿನ್ಗ ನನ್ ಗನ್ ಪಾಯಿಂಟ್ ಇಟ್ಬಿಟ್ಟು ನೀನ್ ಏನು ಮಾಡ್ಬೇಡ ಅಂದ್ರೆ ನೀನ್ ಮಾಡ್ತೀಯಾ?